ಇವತ್ತು ಪುಚ್ಚಕ್ಕ ಮನೆಗೆ ಬರೋದು. ಹಾಗೆ ಅವಳು ಅಚ್ಚಕ್ಕನ ಮನೆಗೆ ಹೋಗಿದ್ಲು, ಮೂಡಬಿದ್ರಿಗೆ ಹೋಗಿ ಅಲ್ಲಿ ಅಪ್ಪಂದು ಕಾಯುವಿಕೆ ಮುಗಿಯಿತು. ಅವರ ಮುದ್ದಿನ ಲಗೇಜ್ ಸಮೇತ ಬಂದುಬಿಟ್ಟಿದ್ದಾಳೆ. ಅಕ್ಕ ನೋಡಿ ನನಗೆ ಇದರದ್ದು ಗಿಡ ತಗೊಂಡು ಬಂದಿದ್ದಾಳೆ. ಡ್ರ್ಯಾಗನ್ ಫ್ರೂಟ್ ಇದು ನನಗೆ ಒಂದು ಬೇಕಂತ ಆಸೆ ಇತ್ತು. ಇಲ್ಲಿ ಸದ್ಯದಲ್ಲಿ ಹತ್ತಿರದಲ್ಲಿ ನರ್ಸರಿ. ನಾವು ಮಾತ್ರ ಮಲ್ಬೇರಿ ಅಂತ ಹೇಳೋದು. ನೋಡಿ ಹೊಳಿತುಂಟು ಬಿಸಿಲಿಗೆ. ಅಪ್ಪಂದು ಹೇರ್ ನೋಡಿ, ಕರ್ಲಿ ಕರ್ಲಿಯಾಗಿ ತಿರುಗಿಸಿ ಚಂದ ಸ್ಟೈಲಿಗೆ ಸೈಡ್ ಕಟ್ಟಿಬಿಟ್ಟಾಗೆ ಕಾಣುವುದಿಲ್ವಾ? ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಶ್ರೀ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ರಕ್ಷಿತ್ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಅಮ್ಮ ರೇವತಿ ಅವ್ರದ್ದು ಬರ್ತ್ಡೇ ಅಂತ. ರೇವತಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 14ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಬೆಳಗ್ಗೆದು ಕೆಲಸ ಎಲ್ಲ ಆಗಿ ತಿಂದು ಇವರು ಆಫೀಸಿಗೆ ಹೋದರು. ದನಗಳನ್ನು ಕರ್ಕೊಂಡೋಗಿ ಹೊರಗಡೆ ಕಟ್ಟಿಸ ಬಂದ್ವಿ. ಸೆಕೆ ಅಂತ ಹೇಳಿದರೆ ಬೆಳಿಗ್ಗೆನೇ ಭಯಂಕರ ಸೆಕೆ ನಮಗೆ. ಮಳೆ ಸಹ ಬರ್ತಾ ಉಂಟು. ನಮಗೇನು ಹುಲ್ಲಿಗೆ ನೀರಿಗೆ ಅದಕ್ಕಿಂತ ಪ್ರಾಬ್ಲಮ್ ಇಲ್ಲ. ಆದರೆ ಈ ಸೆಕೆ ಉಂಟಲ್ಲ ಬೆಳಿಗ್ಗೆ ಆಗೋದು, ಮೈಯೆಲ್ಲ ಉರಿತಾ ಇರ್ತದೆ ಅಂತ ಕರ 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 ಕರ. ಈ ಬೆಂಗಳೂರಿನವರಿಗೆಲ್ಲ ಈಚೆ ಬಂದರೆ ಆಗಲಿಕ್ಕೆ ಇಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ಕೋಲ್ಡ್ ಎಲ್ಲ ವೆದರ್ ಅಲ್ಲ. ನನ್ನ ಚಪ್ಪಕ್ಕ ಎಲ್ಲ ಅವಳಿಗೆ ಆಗೋದೇ ಇಲ್ಲ. ಇಲ್ಲಿ ಬಂದರೆ ಉರಿತಾ ಉಂಟು ಮೈಯೆಲ್ಲ ಉರಿತುಂಟು ಅಂತ ಹೇಳ್ತಾಳೆ. ಅವಳು ಸದ್ಯಕ್ಕೆ ಅಂತೂ ಬರಲಿಕ್ಕಿಲ್ಲ ಈ ಸೆಕೆ ನೋಡಿದರೆ. ಅವಳು ಫೋನಲ್ಲಿ ಸದ್ಯ ಕೇಳ್ತಾಳೆ ಸೆಕೆ ಉಂಟಾ ಅಂತ. ಮತ್ತು ಅವಳು ಕೂಡ ಹಾಸ್ಪಿಟಲಲ್ಲಿ ವರ್ಕ್ ಮಾಡೋದಲ್ಲ, ನರ್ಸಾಗಿ. ಅವಳಿಗೆ AC ಕೂಡ ವರ್ಕ್ ಮಾಡಲಿಕ್ಕೆ ಇರ್ತದೆ. ಹಾಗೆ ಇಲ್ಲಿ ಬಂದರೆ ಈ ಸೆಕೆಗೆ ಈ ವೆದರ್ಗೆ ಅವಳಿಗೆ ಜಸ್ಟೇ ಆಗೋದಿಲ್ಲ. ಆದರೂ ವರ್ಕ್ ಅದು ಇದಂತೆಲ್ಲ ಮಾಡ್ತಾಳೆ. ಬಟ್ ಅಲ್ಲಿಯ ವೆದರ್ಗೂ ಇಲ್ಲಿಯ ವೆದರ್ಗೂ ಮ್ಯಾಚ್ ಆಗೋದಿಲ್ಲ. ಬೆಂಗಳೂರವರಿಗೆ ಇಲ್ಲ, ಇಲ್ಲಿ ಬಂದರೆ ಆಗಲಿಕ್ಕೆ ಇಲ್ಲ ಅಂತ ಅನಿಸೋದು ನನಗೆ. ನಮಗಾದರೂ ಸ್ವಲ್ಪ ಕೆಲಸ ಮಾಡಿ ಸ್ವಲ್ಪ ನೀರು ಕುಡಿದು ಹಾಗೆ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಳ್ತೇವೆ. ನಮಗಾದರೂ ಈ ವೆದರ್ಗೆ ಸೆಟ್ ಅಲ್ವಾ. ಹಾಗೆ ಯಾರೆಲ್ಲ ಊರಿಗೆ ಬಂದಿದ್ದೀರಾ ಬೆಂಗಳೂರಿಂದ ಅಂತ ಹೇಳಿ ಕಮೆಂಟಲ್ಲಿ. ಇವಾಗ ಇನ್ನು ಮಕ್ಕಳಿಗೆಲ್ಲ ರಜೆ ಶುರುವಾಯಿತು, ಮೊನ್ನೆ 10ರಿಂದ ರಜೆ ಅಲ್ಲ ಎಲ್ಲರೂ ಕೂಡ. ಹಾಗೆ ಊರಿಗೆ ಬಂದಿದ್ದೀರಾ. ಕೆಲವರೆಲ್ಲ ಬೆಂಗಳೂರಿಂದ ಊರಿಗೆ ಬರ್ತಾರೆ, ಅಪ್ಪ ಅಮ್ಮನ ಮನೆಗೆ ಬರ್ತಾರೆ. ಕೆಲವರು ಜಾಬ್ ಮಾಡುವವರು ಕೂಡ ಬರ್ತಾರೆ. ಹಾಗೆಲ್ಲ ಉಂಟು. ಹಾಗೆ ಕೇಳಿದ್ವಿ. ನನ್ನ ಅಪ್ಪ ಮೊನ್ನೆ ಒಂದು ಡಾಕ್ಯುಮೆಂಟಿಗೆ ಪಾಸ್ಪೋರ್ಟಿದ್ದು ಫೋಟೋ ಬೇಕು ಅಂತ ಹೇಳಿ ತೆಗೆಸಿದ್ರು, ಆಯಿತಾ. ಪಾಸ್ಪೋರ್ಟ್ ಸೈಜ್ದು ಫೋಟೋ. ಅಪ್ಪ ಹೇಗಿದ್ದಾರೆ, ಆ ಫೋಟೋ ಹೇಗೆ ಉಂಟು ಅಂತ ನೋಡಿ ನನಗೆ ನೀನಾಗೂ ಬರ್ತೇ ಉಂಟು ಇದು ನನ್ನ ಅಪ್ಪನ ಹೌದಾ ಅಲ್ವಾ ಅಂತ. ಒಳ್ಳೆ ಈ ಹೀರೋಗಳೆಲ್ಲ ಕೂದಲನ್ನೆಲ್ಲ ಹೇಗೆ ಕರ್ಲಿ ಮಾಡಿಸಿ ಬರ್ತದಲ್ಲ ಹಾಗೆ ಬಂದಿದೆ. ಅವರು ಇದು ಇವರ ಬೈಕ್ ನಾನು ಹೋಗಿ ಬಿಟ್ಟದಲ್ಲ, ನಾನು ಬೈಕಲ್ಲಿ ಸ್ಕೂಟಿಯಲ್ಲಿ ಹೋಗುವಾಗ ಅದು ಕೂದಲು ತಿರುಗಿದೇನೋ ಗೊತ್ತಿಲ್ಲ. ಬಟ್ ಅದು ನೋಡಿ ನೀವು ನಗು ಬರ್ಬೋದು, ತೋರಿಸ್ತೇನೆ ಇಲ್ಲಿ ನೋಡಿ. ಇದು ನನ್ನ ಅಪ್ಪ, ಇರೋ ಫೋಟೋ ನೋಡಿ. ಇದು ಮೊನ್ನೆ ನನ್ನ ಅಪ್ಪ ನಾನು ಬಿಡಲಿಕ್ಕೆ ಹೋಗಿದ್ದೆ ನೋಡಿ. ಅಪ್ಪ ನಾನು ಬಿಟ್ಟು ಬಂದೆ. ಇವತ್ತು ಅವರಿಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕಿತ್ತು, ಫೋಟೋ ತೆಗಿಸ್ಲಿಕ್ಕೆ ಅಂತ ಹೇಳಿದ್ದೆಲ್ಲ. ಇದು ನೋಡಿ ಇವರ ಹೇರ್ ಸ್ಟೈಲ್ ನೋಡಿ. ಅಲ್ಲಿ ಧಾರಾವಾಹಿಯಲ್ಲಿ ಎಲ್ಲ ನೋಡಿ ಕೂದಲೆಲ್ಲ ಹೇರ್ ಸ್ಪ್ರೇ ಮಾಡಿ ಮೇಲೆ ಎತ್ತಿ ಇಟ್ಟಿರ್ತಾರೆ, ಸೈಡಿಂದ ಚೂರು ಬಿಡ್ತಾರಲ್ಲ, ಹಾಗಿಲ್ವಾ? ಇದು ಫೋಟೋದಲ್ಲಿರುವ ಅಪ್ಪ, ಇದು ರಿಯಲ್ ಲೈಫ್ ಅಪ್ಪ. ಮತ್ತು ಕಂಡಬಟ್ಟೆ ಬಿಳಿ ಮಾಡಿದ್ದಾರೆ ನನ್ನ ಅಪ್ಪನನ್ನು ಅವರು ನೋಡಿ. ಇದು ಹೇರ್ ನೋಡಿ ಅಂತ, ಈ ಅಪ್ಪಂದು ಹೇರ್ ನೋಡಿ. ಕರ್ಲಿ ಕರ್ಲಿಯಾಗಿ ತಿರುಗಿಸಿ ಚಂದ ಸ್ಟೈಲಿಗೆ ಸೈಡ್ ಕಟ್ಟಿಬಿಟ್ಟಾಗೆ ಕಾಣುವುದಿಲ್ವಾ? ಯೋ ದೇವಾ, ಇದು ನೀವೇ ಅದು ಕೂದಲೆಲ್ಲ ಎಂತ ಹಾಗೆ ಸೈಡಿಗೆಲ್ಲ ತಿರುಗಿಸಿ ಚಂದ ಮಾಡಿ ತಿರುಗಿಸಿ ನಿಂತಿಸಿದಿರಿ, ಸೈಡ್ ಕಟ್ಟತಾರ. ಆಮೇಲೆ ಕೂದಲು ಕಟ್ ಮಾಡಿದ್ರಾ? ಮತ್ತೆ ಅದು ಹೇಗೆ ಇಲ್ಲಿ ಉದ್ದ ಕಾಣ್ತಾ ಉಂಟು? ಇದು ಹೇರ್ ಎಂತ ನನ್ನ ಅಪ್ಪಂದು ಅಂತ ನಂಗೆ ಗೊತ್ತಿಲ್ಲಪ್ಪ. ಇದು ಗಡ್ಡ ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದಾಗೆ ಕಾಣುವುದಿಲ್ಲ, ಲಿಪ್ಸ್ಟಿಕ್ ಹಾಕಿದಾಗೆ. ಅದು ನನ್ನ ಅಪ್ಪಂದು ಒಂದೊಂದು ವರ್ಷ ಒಂದೊಂದು ಥರ ಫೋಟೋ ಇರ್ತದೆ ಮಾತ್ರ. ಇದು ನೋಡಿ ನನ್ನ ಅಪ್ಪಂದು ವೋಟರ್ ಐಡಿಯಲ್ಲಿರುವ ಫೋಟೋ, ಆಯಿತಾ. ಇದು 35 ವರ್ಷದಲ್ಲಿ ನನ್ನ ಅಪ್ಪ ನೋಡಿ ಹೇಗೆ ಇದ್ದರು ಅಂತ. ಇದು ನೋಡಿ, ಇದು ಒಂದು ನನ್ನ ಅಮ್ಮ ಇರುವಾಗ ಇದ್ದ ಫೋಟೋ, ಆಯಿತಾ. ಅಂದರೆ ಇದು ನನ್ನ ಅಪ್ಪಂದು ಸೊಸೈಟಿಯಲ್ಲಿ ಮೆಂಬರ್ಶಿಪ್. ಇದು ಅಂದರೆ ಸೊಸೈಟಿ ಅಂದರೆ ಕೋಆಪರೇಟಿವ್ ಸೊಸೈಟಿ ಉಂಟಲ್ಲ, ಅಗ್ರಿಕಲ್ಚರ್, ಅದರದ್ದು. ಇದು ಮೊನ್ನೆ ತೆಗೆಸಿದ ಫೋಟೋ. ಹೇಗೆ ಅಂದರೆ ನನ್ನ ಅಪ್ಪ ನೋಡಿ ಹಾಗೇ ಇದ್ದಾರೆ, ಆದರೆ ಸ್ವಲ್ಪ ಬಗ್ಗಿದ್ದಾರೆ ಅಂತ ಅನಿಸ್ತದೆ ಮುಂಚೆಗಿಂತ. ಇದು ಅಪ್ರಾಕ್ಸಿಮೇಟ್ ಒಂದು 50 ಏಜಲ್ಲಿ ಅನ್ನಿಸ್ತದೆ ನನ್ನ ಪ್ರಕಾರ.
ನಾನು ಚಿಕ್ಕ ಇರುವಾಗ ಅಪ್ಪ ಹೀಗೆ ಇದ್ರು, ಅಂದರೆ ನನ್ನ ಪ್ರೈಮರಿ ಅಂಗನವಾಡಿ ಲೈಫಲ್ಲಿ ಅಪ್ಪ ಹೀಗೆ ಇದ್ದರು ನನ್ನ ದೊಡ್ಡಕ್ಕನ ಮದುವೆ ಟೈಮಲ್ಲಿ. ಈಗ ನೋಡಿ ಹೀಗೆ ಆಗಿದ್ದಾರೆ. ಅಯ್ಯೋ ನನ್ನ ಅಪ್ಪನ ಈ ಫೋಟೋ ನೋಡಿ ನಗಲಿಕ್ಕೆ ಬರ್ತುಂಟು ನನಗೆ ತುಂಬ. ಇವತ್ತು ಪುಚ್ಚಕ್ಕ ಮನೆಗೆ ಬರೋದು, ಹಾಗೆ ಅವಳು ಅಚ್ಚಕ್ಕನ ಮನೆಗೆ ಹೋಗಿದ್ಲು, ಮೂಡಬಿದ್ರೆಗೆ ಹೋಗಿ ಅಲ್ಲಿಂದ ಅವಳ ಮನೆಗೆ ಹೋಗಿ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ನಮ್ಮ ಮನೆಗೆ ಬರೋದು. ಹಾಗೆ ಅಪ್ಪ ಮನೆಯಿಂದ ಕಾಯ್ತಿದ್ದಾರೆ, ಪುಚ್ಚ ಬರ್ತಾಳೆ ಅಂತ. ಅವಳು ಮುಂಚೆ 10 ತಾರೀಕಿಗೆ ಬರೋದು ಅಂತ ಹೇಳಿದ್ಲು, ಮತ್ತೆಂಥದ್ದು ಆಯಿತು ಅಂತೇಳಿ 12ಕ್ಕೆ ಬರೋದು ಅಂತೇಳಿ ಈಗ 13ಕ್ಕೆ ಬರ್ತಾ ಇದ್ದಾಳೆ. ಹಾಗೆ ಮೊನ್ನೆಯಿಂದ ಕಾಯೋದಪ್ಪ ಎಷ್ಟೊತ್ತಿಗೆ ಬರ್ತಾಳೆ, ಯಾವಾಗ ಬರ್ತಾಳೆ ಅಂತೇಳಿ. ಇವತ್ತು ಬರೋದು ಅಂತ ಉಂಟಲ್ಲ, ಹಾಗೆ ಬೆಳಿಗ್ಗೆಯಿಂದ ಸುಮಾರು ಒಂದು 5-6 ಸರ್ತಿ ಆದರೂ ಕೇಳಿ ಆಯಿತು, ಎಲ್ಲಿ ತಲುಪಿದ್ಲು, ಫೋನ್ ಮಾಡಿ ಕೇಳು ಬಸ್ ಸಿಕ್ಕಿತ್ತಂತೆಯಾ, ಎಲ್ಲಿಂದ ಹೊರಟಿದ್ದಾಳಂತೆ, ಅದೇ ಕೇಳ್ತಿದ್ದಾರೆ ಬೆಳಿಗ್ಗೆಯಿಂದ. ಈಗ ಸಹ ಬಂದಿದ್ರಪ್ಪ, ನಾನು ಇಲ್ಲಿ ಒಳಗಡೆ ಅಡುಗೆದು ಕೆಲಸ ಮಾಡ್ತಿದ್ದೇನೆ. ಅಪ್ಪ ಅವಳು ತಲುಪಿದ್ಲಾ, ಎಲ್ಲಿ ತಲುಪಿದ್ದಾಳಂತೆ, ಫೋನ್ ಮಾಡಿದ್ಲಾ ಅಂತ ಕೇಳ್ತಾರೆ. ಈ ಅಪ್ಪನಿಗೆ ಒಂದು ವೇಳೆ ಫೋನ್ ಇದ್ದಿದ್ದರೆ ಈಗ ಅವಳಿಗೆ ಒಂದು 10 ಫೋನ್ ಹೋಗಿ ಆಗಿರ್ತಿತ್ತ ಅಂತ ಅನಿಸೋದು ನನಗೆ. ಅದರೊಟ್ಟಿಗೆ ಅಚ್ಚಕ್ಕನ ಮನೆಗೆ ಹೋಗಿದ್ಲಲ್ಲ, ಅಚ್ಚು ಸಹ ಬರ್ತಾಳಾ, ಅವರಿಬ್ಬರು ಒಟ್ಟಿಗೆ ಬರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಇಬ್ಬರು ಒಟ್ಟಿಗೆ ಬಂದರೂ ಬರ್ಬೋದು ಅಂತ, ಅದು ಸಹ ಒಂದು ಹೋಪ್ ಅವರಿಗೆ, ಅಚ್ಚಕ್ಕ ಸಹ ಬರ್ಬೋದು ಅಂತ. ಅಚ್ಚಕ್ಕ ಬರೋದಿಲ್ಲ ಅಂತ ಹೇಳಿದಾಳೆ ನನ್ನ ಹತ್ರ. ಹಾಗೆ ನಾನು ಹೌದಾ, ಇಲ್ಲ ಅವಳು ತಲುಪಲಿಲ್ಲ, ಫೋನ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಫೋನ್ ಮಾಡು ಎಲ್ಲಿ ತಲುಪಿಲ್ಲ ಅಂತ ಕೇಳು. ಅಲ್ಲ ನಾನು ಎನಿಸೋದು, ಈ ಅಪ್ಪನ ಹತ್ರ ಒಂದು ಫೋನ್ ಇದ್ದಿದ್ರೆ ಹಿಂಗೆ ಎಷ್ಟು ಫೋನು ಹೋಗಿ ಆಗಿರ್ತಿತ್ತು ಅಂತ ಯೋಚನೆ ಮಾಡೋದು ನಾನು. ಹಾಗೆ ದಾರಿ ಕಾಯೋದು ನನ್ನ ಅಪ್ಪ. ನಿಮ್ಮಲ್ಲಿ ಸಹ ಹೀಗೆ ಮಾಡ್ತಾರಾ ಅಪ್ಪನವರು ಇಲ್ಲ ಅಮ್ಮ ಕಾಯ್ತಾ ಇರ್ತಾರಲ್ಲ, ಯಾರು ಮಕ್ಕಳು ಬರೋದು ಮನೆಗೆ ಬರೋದು ಅಂತ ಹೇಳಿದರೆ ಕಾಯ್ತಾ ಇರ್ತಾರೆ. ಹಾಗೆ ಅಂದರೆ ಇದೊಂದು ಲಾಸ್ಟ್ ಜನ್ರೇಷನ್, ಅಂದರೆ ಪೇರೆಂಟ್ಸ್ ಫೋನ್ ಇಲ್ಲದೆ ಮಕ್ಕಳಿಗೋಸ್ಕರ ದಾರಿ ಕಾಯೋದು ಅಂತ ಹೇಳಿದರೆ. ಇನ್ನು ನಮ್ಮದೆಲ್ಲ ನೋಡಿ, ನಮ್ಮ ಹತ್ರ ಎಲ್ಲ ಫೋನ್ ಇರ್ತದೆ, ನಾವು ಮೆಸೇಜ್ ಸಹ ಮಾಡ್ಕೊಳ್ಬೋದು, ವಾಯ್ಸ್ ಹಾಕ್ಬೋದು, ಕಾಲ್ ಮಾಡ್ಬೋದು, ವೀಡಿಯೋ ಕಾಲ್ ಮಾಡ್ಬೋದು. ನಮಗೆಲ್ಲರಿಗೂ ಸಹ ಎಜುಕೇಷನ್ ಉಂಟು, ಎಲ್ಲರೂ ಸಹ ಅದೆಲ್ಲ ಗೊತ್ತುಂಟು. ಈಗ ಈ ಫೋನ್ ಯೂಸ್ ಮಾಡೋದವ್ರದ್ದೆಲ್ಲದು ಲಾಸ್ಟ್ ಜನ್ರೇಷನ್ ಅಲ್ಲ. ಮಲ್ಬೇರಿ ಕೊಯ್ಯುವ ಅಂತ ಬಂದೆ, ಎಷ್ಟು ಸಿಗ್ತದೆ ನೋಡೋಣ. ನಿನ್ನೆ ಇವರು ಕೊಯ್ದು ತಿಂತಾಯಿದ್ರು, ನಾನು ನಿನ್ನೆ ಈಚೆ ಬರಲೇ ಇಲ್ಲ ಕೊಯ್ಯಲಿಕ್ಕೆ. ಮತ್ತೇನು ಗೊತ್ತುಂಟಾ, ಬಿದ್ದು ಹೋಗ್ತದೆ ಎಲ್ಲ ಅಂತ. ಕೊಯ್ಲಿಲ್ಲ ಅಂತೇಳಿದರೆ ಬಿದ್ದು ಹೋಗ್ತದೆ, ಇಲ್ಲಾಂದರೆ ಹಕ್ಕಿಗಳು ಬಂದು ತಿಂತದೆ. ಹಕ್ಕಿಗಳಿಗೆ ಪಪ್ಪಾಯಿ ಮತ್ತು ಚಿಕ್ಕು ಎಲ್ಲ ಉಂಟು, ಆದರೂ ಅವರಿಗೆ ಮಲ್ಬೇರಿ ಬೇಕು. ಮಲ್ಬೇರಿ ಉಂಟು, ಪುಚ್ಚಕ್ಕನಿಗೆ ಸ್ವಲ್ಪ ತೆಗೆದಿಡುವ, ಅವಳು ಬರ್ತಾಳಲ್ಲ ಈಗ. ಈ ಸಲಿನೇ ನಮಗೆ ಸುಮಾರು ಮಲ್ಬೇರಿ ಆದ್ದು, ಇದಕ್ಕಿಂತ ಮುಂಚೆ ಇಷ್ಟು ಆದ್ದು ಅಂತಿಲ್ಲ, 1-2 ಆಗ್ತಿತ್ತು ಅಷ್ಟೇ. ಅದು ಕಟ್ ಮಾಡಿದ ಮೇಲೆ ಸುಮಾರು ಸಿಕ್ಕಲಿಕ್ಕೆ ಶುರುವಾಯಿತು. ಅಂದರೆ ಈಗ ಒಮ್ಮೆ ಸೀಸನ್ ಮುಗೀತದಲ್ಲ, ಆಗ ಅದರದ್ದು ಕಟ್ ಮಾಡಬೇಕು, ಗೆಲ್ಲು ಕಟ್ ಮಾಡಿದಾಗೆ ಚಿಗುರ್ತದಲ್ಲ, ಆ ಚಿಗುರಲ್ಲಿ ಆಗ್ತದೆ. ಇವರು ಹೇಳಿದರು ನಾಳೆಗೆ ಸುಮಾರು ಉಂಟು ನೋಡು ನಿನಗೆ ಅಂತ. ನಿನ್ನೆ ನನಗೆ ಇವರು ಕೊಡದೆ ತಿಂದರು ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ರು ನೋಡಿ ಇಷ್ಟು ಸಿಕ್ಕಿತ್ತು. ಮಲ್ಬೇರಿ, ರೇಷ್ಮೆ ಹಣ್ಣು ಅಂತ ಹೇಳ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ಹೆಸರು ಹೇಳ್ತಾರೆ, ನನಗೆ ಗೊತ್ತಿಲ್ಲ. ನಾವು ಮಾತ್ರ ಮಲ್ಬೇರಿ ಅಂತ ಹೇಳೋದು. ನೋಡಿ ಹೊಳಿತುಂಟು ಬಿಸಿಲಿಗೆ. 4 ಕಾಯಿ ತಿಂದೆ, ಮತ್ತು ಪುಚ್ಚಕ್ಕನಿ ತೆಗೆದಿಟ್ಟಿದ್ದೇನೆ. ಇದು ಗಿಡ ಕೂಡ ಅವಳೇ ತಂದದ್ದು ಮತ್ತು ಅವಳೇ ನೆಟ್ಟದ್ದು. ಹಾಗಾಗಿ ಅವಳಿ ಬರುವಾಗ ಇರಲಿ, ತಿನ್ನಲಿಕ್ಕೆ ಬರುವಾಗ 3:30 ಆಗ್ಬೋದಾ ಅಂತ ಮಧ್ಯಾಹ್ನ ಮೇಲೆ. ಹಾಗೆ ಅಪ್ಪ ಅವಳು ಊಟಕ್ಕೆ ಬರ್ತಾಳೆ ಅಂತ ಕಾಯ್ತಾ ಇದ್ದರು. ಬಸ್ ಸಿಗುವಾಗ ಲೇಟ್ ಆಯಿತು ಮೋಸ್ಟ್ಲಿ. ದನಗಳ ಹತ್ರ ಹೋಗಿ ಬರುವ. ಅಪ್ಪ ಅವ್ರದ್ದು ಕೆಲಸ ಎಲ್ಲ ಮುಗಿಸಿ ಈಗ ಬಂದು ಯೂಟ್ಯೂಬ್ ನೋಡ್ತಿದ್ದಾರೆ. ಹಾಗೆ ನಾನು ದನಗಳ ಹತ್ರ ಹೋಗಿ ಬದಲಿಸಿ ಬರುವ. ಒಮ್ಮೆ ಹೋಗಿದ್ದರು, ಮತ್ತು ಅಪ್ಪ ಈಗ ಈ ಮಡಲುಗಳು, ನಿನ್ನೆ ನಾವು ಸೋಲಾರ್ ಟರ್ಪಲ್ ಕಟ್ಟಿದ್ವಲ್ಲ, ಅದರ ಸೈಡಿಗೆ ಮಡಲುಗಳದ್ದು ಕೊತ್ತಲಿಂಗ ಉಂಟಲ್ಲ, ಅದನ್ನೆಲ್ಲ ಜೋಡಿಸಿಡ್ತಿದ್ದಾರೆ ಮಳೆಗಾಲಕ್ಕೆ. ಹಾಗೆ ಇನ್ನು ಬಿಸಿಲಾಗ್ತದೆ, ಸೋಲಾರ್ ಟರ್ಪಲ್ ಕೆಲಸ ಆಗೋದಿಲ್ಲ ಅಂತೇಳಿ ಮನೆಗೆ ಬಂದು ಒಂದು ಜ್ಯೂಸ್ ಎಲ್ಲ ಕುಡಿದು ಈಗ ರೆಸ್ಟ್ ಮಾಡ್ತಿದ್ದಾರೆ. ಈಗೊಮ್ಮೆ ಮಂಗನವ್ರ ಹತ್ರ ಹೋಗಿ ಬರುವ. ಅಪ್ಪ 2 ಸಲ ಹೋಗಿದ್ದರು ಮೋಸ್ಟ್ಲಿ. ಈಗ ನಾನು ಹೋಗ್ತಿದ್ದೇನೆ. ಇಲ್ಲಿ ಕಟ್ಟಿದೆ, ಮೇಯಲಿಕ್ಕೆ ಒಳ್ಳೆ ಸೊಪ್ಪು ಉಂಟು, ಇಲ್ಲೆಲ್ಲ ಉಂಟು. ಈಗ ಏನು 1 ಗಂಟೆ ಆಗುವಾಗ ಬರಬೇಕು ನನಗೊಮ್ಮೆ ಬದಲಿಸಲಿಕ್ಕೆ. ಮಗಳು ಇಲ್ಲಿದ್ದಾಳೆ, ಇಲ್ಲಿ ಒಳ್ಳೆ ಸೊಪ್ಪು ಇರೋದ್ರಿಂದ ಎಂಥ ಚಿಂತೆ ಇಲ್ಲ. ಒಂದು 10-15 ನಿಮಿಷ 1 ಗಂಟೆ ಬಿಟ್ಟು ಬಂದರು ಚಿಂತೆ ಇಲ್ಲ. ಇವರು ಚೆಂದ ಮೇಯ್ದು ಕೂತ್ಕೊಳ್ತಾರೆ. ಹಾಗಾಗಿ ಅದರಲ್ಲಿ ಇವರು ಚೆಂದದ ಕೊಕ್ಕರೆ ಬಂದಿದೆ ಮಾತ್ರ, ಎಷ್ಟು ಕ್ಯೂಟ್ ಉಂಟು ನೋಡಿ. ಇದಕ್ಕೊಂದು ಚೂರು ಗೋಲ್ಡನ್ ಸಹ ಉಂಟು ಕುತ್ತಿಗೆ ಹತ್ರ.
ಈ ವರ್ಷ ಮಳೆ ಬಂದು ಸೊಪ್ಪೆಲ್ಲ ಚೆಂದ ಚಿಗುರಿದೆ, ತೋಟದಲ್ಲಿ ಹುಲ್ಲು ಕೂಡ ಉಂಟು. ಕಳೆದ ವರ್ಷ ನೀವು ನನ್ನನ್ನು ಯಾರಾದ್ರು ನೋಡ್ತಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಅಪ್ಪ ಸುಮಾರು ದೂರ ದನಗಳನ್ನು ಕರ್ಕೊಂಡೋಗಿ ಮೇಯಿಸ್ತಾ ಇದ್ದರು. ಹಾಗೆ ಒಂದು 11 ಗಂಟೆ ಆಗುವಾಗ ನಾನು ಚಹಾ ಮಾಡಿಕೊಂಡು ಹೋಗ್ತಿದ್ದೆ, ಇಲ್ಲ ಜ್ಯೂಸ್ ಕೊಂಡು ಹೋಗ್ತಿದ್ದೆ, ಇಲ್ಲ ಅಂತ ಹೇಳಿದರೆ ಬಾಳೆಹಣ್ಣು ಅಂಥದ್ದೆಲ್ಲ ಕೊಂಡು ಹೋಗ್ತಿದ್ದೆ. ಅಪ್ಪನಿಗೆ ಚಹಾ ಎಲ್ಲ ಕುಡಿದು ಕೊಟ್ಟಾದಮೇಲೆ ನಾನು ಸಹ ಅದನ್ನು ತಗೊಂಡು ಈಚೆ ಬರ್ತಿದ್ದೆ. ಅಪ್ಪ 1 ಗಂಟೆಗೆಲ್ಲ ಮೇಯಿಸಿ ದನಗಳನ್ನು ಕರ್ಕೊಂಡು ಬರ್ತಿದ್ರು. ಕಳೆದ ವರ್ಷದ ಸೀನ್ಸ್ ಇದು. ಅದಕ್ಕಿಂತ ಮುಂಚಿನ ವರ್ಷ ಕೂಡ ಹಾಗೇ ಇತ್ತು. ಆದರೆ ಈ ವರ್ಷ ಮಳೆ ಚೆಂದ ಬಂದದ್ರಿಂದ ಅಷ್ಟು ದೂರ ಹೋಗಬೇಕು ಅಂತಿಲ್ಲ ಮೇಯಿಸ್ಲಿಕ್ಕೆಲ್ಲ. ಮನೆ ಹತ್ತಿರನೇ ಕಟ್ಟಲಿಕ್ಕೆ ಸುಲಭ ಆಗ್ತದೆ, ಮೇಯ್ತಾರೆ ಅವರಿಬ್ಬರು. ಹಾಗೆ ನಾವು ಬೇಸಿಗೆಯಲ್ಲಿ ಹುಲ್ಲಿಗೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿಯೇ ಪುಟ್ಟಕ್ಕನ ಸಹ ಕೊಟ್ಟದ್ದು. ಮತ್ತು ನಮಗೆ ಬೇಸಿಗೆಯಲ್ಲಿ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ, ಹುಲ್ಲೆಲ್ಲ ಸರಿ ಸಿಗದಿದ್ದರೆ ಬರೀ ಮೂಳೆಗಳು ಮಾತ್ರ ಕಾಣೋದು ದನಗಳದ್ದು. ಅವರು ಹೆಲ್ದಿಯಾಗಿರೋದಿಲ್ಲ ಮತ್ತು ಅವರಿಗೆ ಸಾಕಾಗೋದಿಲ್ಲ ಫುಡ್ ಅಂತ ಹೇಳುವಾಗ ನಮಗೆ ಸಹ ನೋಡಲಿಕ್ಕೆ ಒಂಥರ ಬೇಜಾರಲ್ಲ. ಹಾಗೆ ಈಗ ನೋಡುವಾಗ ಆಸೆ ಆಗ್ತದೆ, ಹುಲ್ಲು ಸೊಪ್ಪು ನೋಡುವಾಗ ಅವಳು ಇದ್ದಿದ್ರೆ ಅಂತೇಳಿ ಅನ್ನಿಸ್ತದೆ. ನಾನು ತುಂಬ ನನಗೆ ಪ್ರಾಣಿಗಳೊಟ್ಟಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದ್ರಿಂದ ಏನೋ ಒಂಥರ ಬೇಜಾರಾಗೋದು. ಮನುಷ್ಯರಿಗಿಂತ ಜಾಸ್ತಿ ನನಗೆ ಪ್ರಾಣಿಗಳೇ ಇಷ್ಟ. ಅವರಿಗೆ ನಾನು ಚೂರು ಹೆಚ್ಚು ಕಡಿಮೆ ಆಗುವಾಗ, ಕೊಡುವಾಗ, ಏನೋ ತೀರಿ ಹೋಗುವಾಗ, ಅಂದರೆ ನಾಯಿಗಳು ತೀರಿಯೋದು ನೋಡಿದ್ದೇನೆ, ಬೆಕ್ಕುಗಳು ಅದೆಲ್ಲ ನೋಡುವಾಗ ಅಳು ಜಾಸ್ತಿ ನನಗೆ. ಅಂದರೆ ನನಗೆ ಮನುಷ್ಯರಿಗಿಂತ ಸಹ ಪ್ರಾಣಿಗಳೊಟ್ಟಿಗೆ ಕನೆಕ್ಟಿವಿಟಿ ಜಾಸ್ತಿ. ಚಿಕ್ಕವರಾಗಿಂದಳು ಅವರೊಟ್ಟಿಗೆ ಆಟಾಡಿ ಬೆಳೆದವಳಲ್ಲ, ಹಾಗೆ. ಮಧ್ಯಾಹ್ನ ನಿದ್ದೆ ಮುಗಿಸಿ ಎದ್ದೆ. ನಿದ್ದೇನು ಮಾಡಲಿಲ್ಲ, ನನಗೆ ಅಕ್ಕ ಬರ್ತಾಳಲ್ಲ ಅಂತ ಹೇಳಿ ಕಾಯೋದು. ಅವಳು ಇನ್ನೂ ತಲುಪಲಿಲ್ಲ. ಇವರಿಬ್ಬರು ಕಿಚ್ಚನಿದು ಬಾಗಿಲು ತೆಗೆದ ತಕ್ಷಣ ಇಲ್ಲಿ ಓಡಿ ಬರೋದು, ಕೂತ್ಕೊಳ್ಳಿಕ್ಕೆ ನೆಲದಲ್ಲಿ. ತಂಪಾಗ್ತದಲ್ಲ ಸೆಕೆಗೆ. ಇದು ನೋಡಿ ಅಣ್ಣ. ಮತ್ತು ಚಾಕೆ ಕಾಯೋದು. ಈಗ 3 ಗಂಟೆ ಚಹಾ ಕುಡಿತೇವಲ್ಲ, ಅದರೊಟ್ಟಿಗೆ ತಿಂಡಿ ಬೇಕು ಇವನಿಗೆ. ಅದಕ್ಕೆ ಇವ ಕಾಯೋದು. ಇವ ಸುಮ್ಮನೆ ಅಲೆದಾಡೋದು ಆಚೆಂದ ಈಚೆ, ಈಚೆಂದ ಆಚೆ. ಅಲ್ಲ ಅಣ್ಣ, ನಾನು ಚಹಾ ಮಾಡಿ ಕೊಂಡೋಗ್ತಾನಲ್ಲ, ಚಹಾ ಕೊಂಡೋಗಿ ಇವನಿಗೆ ಅದರಲ್ಲಿ ತಿನ್ನಲಿಕ್ಕೆ ತಿಂಡಿ ಸಿಕ್ಕಿದ ಮೇಲೆ ಮತ್ತೆ ಸಮಾಧಾನ. ಅಲ್ಲಿ ತನಕ ಒಟ್ಟಿಗೆ ಅಲ್ಲ. ಡುಮ್ಮ ಆಗಿದ್ದಾನೆ ನೋಡಿ ನನ್ನ ಶಂಭುಗೆ ಕೋಪ ಬರೋದಿಲ್ಲ. ಇದು ಅಣ್ಣ ಸಹ ಇದ್ದಾನೆ, ಇವತ್ತು ರಿಂಗಿ ಇದ್ದಾನೆ. ಪಪ್ಪಿ ಕೊಡು ಪಪ್ಪಿ. ಅಲ್ಲಿ ಅಪ್ಪಂದು ಕಾಯುವಿಕೆ ಮುಗಿಯಿತು. ಅವರ ಮುದ್ದಿನ ಮಗಳು ತಲುಪಿದ್ದಾಳೆ. ತೆಂಗಿಗೂರ ನೋಡಿ ಓಡಿದು ಸುತ್ತ ಬರ್ತಿದ್ದಾರೆ ಬಾವಿಗೆ ಎಟ್ಟೆಗೆ. ಲಗೇಜ್ ಸಮೇತ ಬಂದುಬಿಟ್ಟಿದ್ದಾಳೆ. ನಾಗೇಶನ್ನ ವಿಲೇದೆಲೆ ತಿಂತೀರಾ ಅಂತ ಕರಿತಿದ್ದಾರೆ ಅಪ್ಪ. ವಿಲೇದೆಲೆ ಬೇಡವಾ? ಬನ್ನಿ ಬನ್ನಿ ಗೋಳಿ. ಯಾರು ಬಂದದ್ದು ಕೂರ? ಭಾರಿ ಖುಷಿಯಾಗಿದೆ. ಅಕ್ಕ ನೋಡಿ ನನಗೆ ಇದರದ್ದು ಗಿಡ ತಗೊಂಡು ಬಂದಿದ್ದಾಳೆ. ಡ್ರ್ಯಾಗನ್ ಫ್ರೂಟ್ ಇದು. ನನಗೆ ಒಂದು ಬೇಕಂತ ಆಸೆ ಇತ್ತು. ಇಲ್ಲಿ ಸದ್ಯದಲ್ಲಿ ಹತ್ತಿರದಲ್ಲಿ ನರ್ಸರಿಯಲ್ಲೆಲ್ಲ ಇಲ್ಲ. ಹಾಗೆ ಅಕ್ಕನ ತಗೊಂಡು ಬಂದಿದ್ದಾಳೆ. ಅವಳೆ ಮಾಡಿದಂತೆ ಗಿಡ. ಮತ್ತೆ ಆನ್ಲೈನಲ್ಲಿ ತರಿಸಿದ ಗಿಡ ಕಣ. ಇದನ್ನು ನಟ್ಟದಕ್ಕೆ ಇದನ್ನು ಕೆಳಗಿದನ್ನು ಇಷ್ಟ. ಆನ್ಲೈನಲ್ಲಿ ತರಿಸ್ಲಿಕ್ಕೆ ಯಾವುದರಲ್ಲಿ? ಮೀಶೋವಾ? ಯಾವುದು ಗುಂಡು ತರಿಸಿದ್ದು. ಸೊ ಇಷ್ಟು ಮಾತ್ರ ಇತ್ತು. ಅದನ್ನು ಇದರಲ್ಲಿ ನೆಟ್ಟು ಇಷ್ಟು ದುಡ್ಡು ಮಾಡಿದ್ದು. ಡ್ರ್ಯಾಗನ್ ಫ್ರೂಟ್ ಎಷ್ಟು ವರ್ಷ ಆಗ್ಬೋದಾ? 4-5 ವರ್ಷ ಬೇಕಾಗ್ತದೆ ಅಂತ ಮೋಸ್ಟ್ಲಿ. ಕೂರನಿಗೆಲ್ಲ ಭಾರಿ ಖುಷಿ, ಮನೆಗೆ ಅತಿಥಿ ಬಂದಿದ್ದಾಳೆ ಅಂತ. ಪುಚ್ಚ ಇರುವಾಗ ಬಂದದಲ್ಲ ಕೂರ, ಟಿಂಕಿ ಪುಚ್ಚ ಇರುವಾಗ ಇದ್ದದು. ಹೋಗೋಣ ಹುಳ್ಳಿಗೆ? ಕುഞ്ഞു ಬಾ. ಟಿಂಕಿ ಮೇಲೆಯಿಂದ ಹೋಗೋದು, ಅವನು ಅಲ್ಲಿಂದಲೇ ಹಾಕೊಳ್ಳಿ. ಪುನಃ ಅಲ್ಲಿ ಒಂದು ಸುತ್ತ ಹಾಕಿ ಕೂತ್ಕೊಂಡು ಉಲ್ಟಾ ನೀರು ಕುಡಿದು ಪುನಃ ಎದ್ದು ಅಲ್ಲೇ ತಿರುಗ್ತಿರ್ತಾನೆ. ಮೊನ್ನೆ ಇಲ್ಲಿ ಹುಲ್ಲು ಮಾಡುವಾಗ ಇಲ್ಲೇ ನಾನು ಮತ್ತೆ ಅಕ್ಕ ಇಬ್ಬರು ಹುಲ್ಲಿಗೆ ಹೋಗ್ತಿದ್ದೇವೆ ತೋಟಕ್ಕೆ. ಟಿಂಕಿ ನೋಡಿ ಇಲ್ಲಿ ಮೇಲಿಂದ ಬರೋದವನು. ಅಲ್ಲಿ ನೋಡಿ ಎಷ್ಟು ಸಲ ಎದ್ದು ಕೂರುತ್ತಾನೆ ಅಂತಿಲ್ಲ. ಕೂರ ಆಯ್ತಾ? ಇಲ್ಲಿ ಗುಂಡಿ ಉಂಟು, ಇಲ್ಲಿ ಇಳಿಸ್ಬೇಕೊಮ್ಮೆ. ಅವನಿಗೆ ತುಂಬ ಗುಂಡಿ ಆಗೋದಿಲ್ಲ. ಓಹೋ, ನಮ್ಮದು ಹುಲ್ಲಾಯ್ತು ನೋಡಿ. ಅನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲಿದ್ದಾರೆ ಕಾಣೋದಿಲ್ಲ. ಚಿಂಕಿ 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 ಚಿಂಕಿ
ಚಿಂಕಿ ಚಿಂಕಿ ಚಲ್ಲ ಚಲ್ಲ. ನೋಡಿ ಸುಮಾರು ತಿಂಡಿ ಕೊಟ್ಟು ಕಳಿಸಿದ್ದಾಳೆ ನನಗೆ, ಗಮ್ಮತ್ತೆಲ್ಲ ಕಳಿಸಿದ್ದಾಳೆ. ಇದು ಪುಚ್ಚ ನನ್ನದು. ಬರುವಾಗ ನಾನು ಕಾಯ್ದು ಅಕ್ಕನವ್ರು ಬರುವಾಗ ಎಂತ ತಿಂಡಿ ತರ್ತಾರೆ ಅಂತ. ಇದು ಅಶ್ವಿನಿ ಅಕ್ಕದ ಕಳಿಸಿದ್ದಲ್ಲಿಂದ, ಇದು ಅಶ್ವಿನಿ ಅಕ್ಕನದ್ದು. ಮತ್ತೆ ಆಮೇಲೆ ಇದು ಚಕ್ಕುಲಿ, ಆಮೇಲೆ ಇದು ನನ್ನ ಮಾಮಿ ಕೊಟ್ಟದ್ದು ಚಿಪ್ಸ್. ಆಕ್ಚುಲಿ ಇದನ್ನು ಅಶ್ವಿನಿ ಅಕ್ಕನಿಗೆ ಕೊಟ್ಟಿದ್ಲು. ಅಶ್ವಿನಿ ಅಕ್ಕ ಇದನ್ನು ಅವಳು ತಿನ್ನೋದಿಲ್ಲ ತಿಂಡಿ ಯಾವುದು ಸಹ, ಫಾರ್ವರ್ಡ್ ಮಾಡಿದ್ದಾಳೆ. ನಾನು ಒಬ್ಳೇ ಇರೋದು ಅಂತ ಹೇಳಿ. ಇದು ಮಾತ್ರ ಅಚ್ಚೋಕ ನನಗೆ ಮಾಡಿ ಕೊಡ್ದಾಯ್ತು. ನನಗೆ ಭಾರಿ ಇಷ್ಟ ಇದು ಲಡ್ಡು. ಮುಂಚೆ ಅಚ್ಚೋಕ ಎಲ್ಲ ಹೋದಲ್ಲೆಲ್ಲ ಇದೇ ಕೇಳಿದು, ಪೊಟೊಟೊ ಚಿಪ್ಸ್ ಉಂಟಾ ಅಂತ. ಅದು ಮಾತ್ರ ಅವಳಿಗೆ ಇಷ್ಟ, ಅದನ್ನೇ ಕಲಿಸಿದ್ದಾಳೆ. ಇವರು ಸಹ ಬಂದರು ಆಫೀಸಿಂದ. ಹಾಗೇನು ಚಾ ಕುಡಿದಪ್ಪ, ಬರ್ಬೇಕಷ್ಟೇ, ಈಗ ಬರ್ತಾರೆ.